ಹೃತಿಕ್ ರೋಷನ್ ಅವರ ಸಿನಿಮಾ ಅಂತಂದರೆ ಅಲ್ಲಿ ಮಿನಿಮಮ್ ಪ್ಯಾಕೇಜ್ ಇದ್ದೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಆ್ಯಂಡ್ ಪ್ರತಿ ಸಿನಿಮಾದಲ್ಲಿ ಅದು ಸಿಗ್ತಾ ಬಂದಿದೆ. ಇಲ್ಲದು ಸಿಗ್ತಾ. ಎಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಫೈಟರ್. ಇದು ಸಿದ್ಧಾರ್ಥ್ ಆನಂದ್ ಅವರು ಡೈರೆಕ್ಟ್ ಮಾಡಿ ಹೃತಿಕ್ ರೋಷನ್ ಹಾಗೂ ದೀಪಿಕಾ ಪಡುಕೋಣೆ ಅವರು ಮೇನ್ ಲೀಡಾಗಿ ಕಾಣಿಸ್ಕೊಂಡಿರೋ ಸಿನಿಮಾ ರಿಲೀಸ್ ಆಗಿದೆ, ನೋಡ್ಕೊಂಡು ಬಂದೆ. ಸೊ ಲೇಟ್ ಮಾಡದೆ ರಿವ್ಯೂ ಕಡೆ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫೈಟರ್ ಸಿನಿಮಾದ ಒನ್ಲೈನ್ ಸ್ಟೋರಿ ಬಂದು, ಇದು ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಅದನ್ನು ಬೇಸ್ ಆಗಿಡ್ಕೊಂಡು ಸ್ವಲ್ಪ ಫಿಕ್ಷನಲ್ ಕಥೆನ ಹೇಳಿದ್ದಾರೆ. ಏನು ಆ ಕತೆ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಆ್ಯಕ್ಷನ್ ಆ್ಯಂಡ್ ಎಮೋಷನ್. ಆ್ಯಕ್ಷನ್ ಎಪಿಸೋಡ್ಸ್ ಏನು ಜಾಸ್ತಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಇಲ್ಲ ಇಲ್ಲಿ, ಜಾಸ್ತಿ ಫೈಟರ್ ಜೆಟ್ಗಳ ಜೊತೆನೇ ಆ್ಯಕ್ಷನ್ ಎಪಿಸೋಡ್ಸ್ ಇರೋದಿಲ್ಲಿ. ಸೊ ನೋಡುವಾಗ ಆಡಿಯನ್ಸ್ಗೆ ಅದೊಂದು ಫ್ರೆಶ್ ಫೀಲ್ ಕೊಡುತ್ತೆ. ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟೇ ಸಿನಿಮಾಗೆ ಮೇಜರ್ ಪಿಲ್ಲರ್ ಆಗಿರೋದ್ರಿಂದ ಅದನ್ನು ನೀಟಾಗಿ ಡಿಸೈನ್ ಮಾಡಿಕೊಂಡು ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿ ತೋರಿಸೋ ಜವಾಬ್ದಾರಿ ಇಲ್ಲಿತ್ತು. ಆ್ಯಂಡ್ ಅದನ್ನು ಪ್ರಾಪರಾಗಿ ಕ್ಯಾರಿ ಮಾಡಿದ್ದಾರೆ. ಅಲ್ಲಲ್ಲಿ ಟಾಪ್ ಗನ್ ಫ್ರ್ಯಾಂಚೈಸ್ ಸ್ವಲ್ಪ ನೆನಪಾಯಿತು. ಈ ಹಾಲಿವುಡ್ಡಲ್ಲಿ ಫೈಟರ್ ಜೆಟ್ ಏರ್ಕ್ರಾಫ್ಟ್ ರಿಲೇಟೆಡ್ ಮೂವೀಸ್ನ ಜಾಸ್ತಿ ನೋಡಿರೋರಿಗೆ ಇದು ಒಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅಂತ ನಂಗೆ ಅನಿಸುತ್ತೆ. ಬಟ್ ನೋಡೋದೇ ಇರೋರಿಗಂತೂ ಥಿಯೇಟ್ರಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ. ಪ್ರತಿ ಫೈಟರ್ ಜೆಟ್ ಸೀಕ್ವೆನ್ಸ್ಗಳಲ್ಲಿ ಗೂಸ್ ಬಂಪ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇನ್ನು ಎಮೋಷನ್ಸ್ ಈ ಸಲ ಪ್ರಾಪರಾಗಿ ಬೀಳೋ ಜಾಗದಲ್ಲಿ ಬಿದ್ದಿದೆ. ಕನೆಕ್ಟ್ ಆದೆ ನಾನು ಎಮೋಷನ್ಸ್ಗೆ. ಯಾವುದನ್ನೂ ಅತಿ ಮಾಡಿದೆ, ಯಾವುದನ್ನೂ ಇನ್ನೂ ಬೇಕಿತ್ತು ಗುರು ಅಂತ ಅನ್ನಿಸ್ದೇ ಇರೋ ಥರ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಎಮೋಷ್ನಲ್ ಡೆಪ್ತ್ ಅನ್ನೋದಿದೆ, ವಿಲನ್ ಬಿಟ್ಟು. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ನೆಕ್ಸ್ಟ್, ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ. 2.25 ಗಂಟೆ ಸಿನಿಮಾ ಇದೆ. ಎಲ್ಲೂ ಜಾಸ್ತಿ ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಬೋರ್ ಆಗ್ತಾ ಇದೆ ಅನ್ನೋ ಫೀಲ್ ಬರಲಿಲ್ಲ ನನಗೆ. ಪ್ರತಿ 10ರಿಂದ 20 ನಿಮಿಷಕ್ಕೆ ಒಂದೊಂದು ಹೈ ಮೂಮೆಂಟ್ಗಳಾಗಿರಲಿ, ಎಮೋಷನಲ್ ಸೀನ್ಸ್ ಆಗಿರಲಿ ಬಂದು ಆಡಿಯನ್ಸ್ನ ಎಂಗೇಜಿಂಗ್ ಆಗಿಡೋಕ್ಕೆ ಪ್ರಯತ್ನ ಪಡ್ತವೆ. ಹಾಗೆಯೇ ಪ್ರೊಸೀಡಿಂಗ್ಸ್ ಫಾಸ್ಟ್ ಆಗಿರೋದ್ರಿಂದ ನಮ್ಗೆ ಯಾವುದನ್ನು ತುಂಬ ಸ್ಟ್ರೆಚ್ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸೋದಿಲ್ಲ. ಸಿನಿಮಾ ಸ್ಟಾರ್ಟಿಂಗಲ್ಲಿ ಸೆಟಪ್ಗೆ ಅಂತ ಒಂದಿಷ್ಟು ಸೀನ್ಸ್ನ ವರ್ಕ್ ಆಗದೆ ಇರೋ ಥರ ಕಾಮಿಡಿನ ಟ್ರೈ ಮಾಡಿದ್ದಾರೆ. ಅದು ಮೇ ಬಿ ನಾರ್ತ್ ಆಡಿಯನ್ಸ್ಗೆ ವರ್ಕ್ ಆಗ್ಬೋದೇನೋ, ಬಟ್ ನನಗದು ಸ್ವಲ್ಪನೂ ವರ್ಕ್ ಆಗಲಿಲ್ಲ. ಬಟ್ ಯಾವಾಗ ಪ್ಲಾಟ್ ಒಳಗೆ ಎಂಟರ್ ಆಗ್ತಾರೋ ಅಲ್ಲಿಂದ ಯಾವುದೇ ಅವಶ್ಯಕತೆ ಇಲ್ಲದೆ ಇರೋ ಸೀನ್ಸ್ನ ಇನ್ಕ್ಲೂಡ್ ಮಾಡಿಲ್ಲ. ಬರೋ ಪ್ರತಿಯೊಂದು ಮೇಜರ್ ಸೀನ್ ಕೂಡ ಸಿನಿಮಾನ ಎಂಗೇಜಿಂಗ್ ಆಗಿ ತೋರಿಸೋ ಪ್ರಯತ್ನಕ್ಕೆ ಸಾಥ್ ಕೊಟ್ಟಿದೆ. ನೆಕ್ಸ್ಟ್, ಪುಲ್ವಾಮಾ ಅಟ್ಯಾಕ್. ಈ ಒಂದು ಇನ್ಸಿಡೆಂಟ್ ಏನಿದೆ ಅದು ಸಿನಿಮಾಗೆ ಒಂಥರ ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ನೋಡೋ ಆಡಿಯನ್ಸ್ಗೆ ಆಲ್ರೆಡಿ ಇದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಕನೆಕ್ಟ್ ಇರೋದ್ರಿಂದ ಈ ಸಿಚುವೇಶನ್ ಹಿಡಿಸ್ಬೋದು ಅವ್ರಿಗೆ. ಬಟ್ ಇದ್ರದ್ದು ಇನ್ನೊಂದಿದೆ, ಅದನ್ನ ಮುಂದೆ ಮಾತಾಡೋಣ. ನೆಕ್ಸ್ಟ್, ಪರ್ಫಾರ್ಮೆನ್ಸಸ್. ಹೃತಿಕ್ ರೋಷನ್ ಅವ್ರು ಕಾಣಿಸೋ ಪ್ರತಿ ಸೀನಲ್ಲೂ ಕಬ್ಜಾ ಮಾಡಿ ಹಾಕಿದ್ದಾರೆ. ನನಗೆ ಅವ್ರ ಫೇವ್ರೆಟ್ ಸೀನ್ ಬಂದು ಸ್ಮಶಾನದಲ್ಲಿ ಒಂದು ಕ್ಯಾರೆಕ್ಟರ್ ಜೊತೆ ಸೀನ್ ಇದೆ, ಅದು ಮಾತ್ರ ಕ್ರೇಜಿಯಾಗಿ ಬಂದಿದೆ. ಫ್ರಸ್ಟ್ರೇಷನ್ನ, ದುಃಖವನ್ನು, ಕೋಪವನ್ನು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಹಾಗೆಯೇ ಇಲ್ಲಿದ್ದ ಎಲ್ಲ ಆರ್ಟಿಸ್ಟ್ಗಳು ಅವ್ರಿಗೆ ಸಿಕ್ಕಿರೋ ರೋಲ್ನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಪರೂಪಕ್ಕೆ ದೀಪಿಕಾ ಪಡುಕೋಣೆ ಅವ್ರಿಗೂ ಆ್ಯಕ್ಟ್ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಇತ್ತು ಇಲ್ಲಿ. ಅವ್ರಿಗೆ ಅಂತಲೇ ಸಪ್ರೇಟ್ ಸೀಕ್ವೆನ್ಸ್ನ ಬರ್ಕೊಂಡಿದ್ದಾರೆ. ಅದು ಇಂಪ್ಯಾಕ್ಟ್ಫುಲ್ ಆಗಿ ಕೂಡ ಇತ್ತು. ಸಿನಿಮಾದಲ್ಲಿ ಇದ್ದವ್ರಿಗಿಂತ ಸಿನಿಮಾ ನೋಡೋರಿಗೆ ಆ ಸೀನ್ ಜಾಸ್ತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ಇತ್ತು. ಸ್ಪೆಷಲ್ಲಾಗಿ ಹೀರೋಯಿನ್ ಕ್ಯಾರೆಕ್ಟರ್ನ ತಂದೆ ತಾಯಿಯಾಗಿ ಮಾಡಿರೋ ಆ್ಯಕ್ಟರ್ಸ್ದು ಪರ್ಫಾರ್ಮೆನ್ಸ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ನೆಕ್ಸ್ಟ್, ಇದರ ಕ್ವಾಲಿಟಿ. ಕ್ರೇಜಿ ಔಟ್ಪುಟ್ ಮಾತ್ರ ಟಾಪ್ ನಾಚ್ ಕ್ವಾಲಿಟಿ ಇದೆ ಸಿನಿಮಾದಲ್ಲಿ. ಫೈಟರ್ ಜೆಟ್ ಜೊತೆ ಏರ್ ಸ್ಟ್ರೈಕಿಂಗ್ ಸೀಕ್ವೆನ್ಸ್ಗಳಾಗಿರಲಿ, ಆ ಒಂದು ಏರ್ ಫೋರ್ಸ್ ಬೇಸಲ್ಲಿ ಇದ್ದಿದ್ದ ಸೀನ್ಸ್ಗಳಾಗಿರಲಿ, ಅಲ್ಲಿದ್ದಂತಹ ಕ್ವಾಲಿಟಿ ಸಖತ್ತಾಗಿತ್ತು. ಸ್ಪೆಷಲ್ಲಾಗಿ ಹೈಲೈಟ್ ಅಂದರೆ ಆ ಪ್ರೀ ಇಂಟರ್ವಲ್ ಆ್ಯಕ್ಷನ್ ಬ್ಲಾಕ್ ಆ್ಯಂಡ್ ಕ್ಲೈಮ್ಯಾಕ್ಸ್. ವಿಜುವಲಿ ತುಂಬಾ ಅಪೀಲಿಂಗ್ ಆಗಿದೆ ಸಿನಿಮಾ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹಿಡಿಸ್ತು, ಬಟ್ ಸಾಂಗ್ಸ್ ಏನು ಅಷ್ಟೊಂದು ನನಗೆ ಹಿಡಿಸ್ಲಿಲ್ಲಪ್ಪ. ತುಂಬ ಎಲಿವೇಷನ್ ಸೀನ್ಸ್ಗಳಲ್ಲಿ BGM ಸಾಥ್ ಕೊಟ್ಟಿದೆ. ಇನ್ನು ನನಗೆ ಸಿನಿಮಾದಲ್ಲಿ ಡೈಲಾಗ್ಸ್ ತುಂಬ ಹಿಡಿಸ್ತು, ಚೆನ್ನಾಗಿ ಬರ್ಕೊಂಡಿದ್ದಾರೆ. ಪ್ರೀ ಇಂಟರ್ವಲಲ್ಲಿ ಆಗೋ ಒಂದು ಕಾನ್ವರ್ಸೇಷನ್ ಎಕ್ಸೈಟ್ ಮಾಡುತ್ತೆ. ಏರ್ಪೋರ್ಟಲ್ಲಿ ಒಂದು ಸೀಕ್ವೆನ್ಸ್ ಇದೆ, ಅದರಲ್ಲಿ ಹೀರೋ ಕ್ಯಾರೆಕ್ಟ್ರಿಂದಂತಹ ಬರೋ ಡೈಲಾಗ್ಸ್ ಸೂಪರ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಥಿನ್ ಪ್ಲಾಟ್ ಆ್ಯಂಡ್ ರುಟೀನ್ ಟೆಂಪ್ಲೇಟ್. ಕತೆ ತುಂಬ ಚಿಕ್ಕದು. ಅದೇ ಇಂಡಿಯಾ ಪಾಕಿಸ್ತಾನ್ ಇಶ್ಯೂ. ಎಲ್ಲಿಂದನೋ ದೊಡ್ಡ ತೋಲಾಂಡಿ ನನ್ನ ಮಗ ಬಂದಂಗೆ ಬರೋ ವಿಲನ್ನು ಬಂದು ಬರೀ ಅಲ್ಲಿ ಬಾಂಬ್ ಬಿಡೋದು, ಇಲ್ಲಿ ಬಾಂಬ್ ಬಿಡೋದು. ಆ ಪಾಕಿಸ್ತಾನ್ ಆರ್ಮಿಯವರು ಆ ವಿಲನ್ಗಳಿಗೆ ಕೊಡೋ ಬಿಲ್ಡಪ್ಪು, ಇವನು ಅಲ್ಲಿಟ್ಟವನೇ ಇಲ್ಲಿಟ್ಟವನೇ ಬಾಂಬ್ನ ಅಷ್ಟೇ. ಸೊ ಬರೀ ಈ ಥರ ಹೇಳ್ಬಿಡೋದ್ರಿಂದ ನಾವು ಆ ವಿಲನ್ ಯಾಕಂಗೆ ಆದ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಹಾಗೆಯೇ ಟೆಂಪ್ಲೇಟ್ ತುಂಬ ರುಟೀನ್ ಆಗೋಗಿದೆ. ಈ ಇಂಡೋ ಪಾಕ್ದು ಬಾಲಿವುಡ್ಡಿಂದ ಬರೋ ಆ್ಯಕ್ಷನ್ ಫಿಲ್ಮ್ಸ್ದು ಬರೀ ಇದ್ರ ಮೇಲೆ ತೋರಿಸ್ಕೊಂಡು ಬರ್ತಿದ್ದಾರೆ. ಸಿದ್ಧಾರ್ಥ್ ಅವ್ರ ಮುಂದಿನ ಸಿನಿಮಾದಲ್ಲಾದರೂ ಬೇರೆ ಟೆಂಪ್ಲೇಟ್ ಹಿಡಿತಾರ ಅಂತ ನೋಡಬೇಕು. ಹಾಗೆ ಪುಲ್ವಾಮಾ ಅಟ್ಯಾಕ್ದು ಬಂದ ಮೇಲೆ ಸ್ಟೋರಿ ಕಂಪ್ಲೀಟಾಗಿ ಪ್ರಿಡಿಕ್ಟಬಲ್ ಆಗೋಯ್ತು. ಏನು ಸರ್ಪ್ರೈಸ್ ಅಂತ ತರ್ತಾರೆ, ಬಟ್ ಅದು ಆಲ್ರೆಡಿ ನಮಗೆ ಮೈಂಡಲ್ಲಿ ಬಂದಿರುತ್ತೆ. ನೆಕ್ಸ್ಟ್, ವೀಕ್ ವಿಲನ್ ಕ್ಯಾರೆಕ್ಟರ್. ಆ ವಿಲನ್ ಕ್ಯಾರೆಕ್ಟರ್ಗೂ ಆ ಆರ್ಟಿಸ್ಟ್ಗೂ ಯಪ್ಪ ಅದೇನು ಎಕ್ಸ್ಪ್ರೆಷನ್ ಗುರು, ಅದು ದೊಡ್ಡ ನಮಸ್ಕಾರ. ಏನು ಇಂಪ್ಯಾಕ್ಟ್ ಇಲ್ಲ ಗುರು. ಸುಮ್ಮ ಕೂದಲು ಬಿಡ್ಕೊಂಡು ಕರ್ಣ್ ಕ್ಯಾಂಪ್ ಮಾಡ್ಕೊಂಡು ಕಿರ್ಚಾಡೋದಷ್ಟೇ. ಅವ್ನು ಬರೋ ಮುಂಚೆ ಅಲ್ಲೆಲ್ಲ ಇಟ್ಟು ಬಂದವನೇ, ಇಲ್ಲೆಲ್ಲ ಇಟ್ಟು ಬಂದವನೇ ಅಂತ ಬಿಲ್ಡಪ್ ಕೊಡ್ತಾರೆ. ಇಲ್ಲಿ ಬಂದು ಸುಮ್ಮನೆ ಹೋಗಿ ಬ್ಲಾಸ್ಟ್ ಮಾಡಿದೆ.
ಏನು ಪ್ಲ್ಯಾನಿಂಗ್ ಅನ್ನೋದಿಲ್ಲ, ಚಾಲೆಂಜಸ್ ಅನ್ನೋದಿಲ್ಲ, ಅಟ್ಟರ್ ವೇಸ್ಟ್ ಕ್ಯಾರೆಕ್ಟರ್ ಆಗಿದೆ ವಿಲನ್ದು ಮಾತ್ರ. ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾ ನಂಗೆ ಹಿಡಿಸ್ತು, ಚೆನ್ನಾಗಿದೆ. ಥಿಯೇಟ್ರ್ನಲ್ಲಿ ನೋಡುವಾಗ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು. ದೇಶಭಕ್ತಿ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಟೆಂಪ್ಲೇಟ್ ರುಟೀನ್ ಆಗಿದ್ದು ಪ್ರೆಸೆಂಟೇಷನ್ ಕಡೆ ಗಮನ ಕೊಡೋರು ನೀವಾದರೆ ಖಂಡಿತ ಈ ಸಿನಿಮಾ ನೋಡ್ಬೋದು, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲ ಅನ್ನೋರಿಗೆ ನಿಮ್ಮಿಷ್ಟ. ಬಟ್ ನಾಳೆ ರಿಲೀಸ್ ಆಗ್ತಿರೋ 5 ಕನ್ನಡ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ನೋಡಲೇಬೇಕಷ್ಟೆ. ಸೊ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು 3.25 ಔಟ್ ಆಫ್ 5. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನಿಸುವಂಥ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.